ತುಲಾ ರಾಶಿಯವರೇ, ನಿಮ್ಮ ಶತ್ರುವಿನ ಮುಖಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಸಿದ್ಧರಾಗಿ ಈ ವಿಡಿಯೋವನ್ನು ಬಿಟ್ಟು ಬಿಡಬೇಡಿ. ನಮಸ್ಕಾರ ಸ್ನೇಹಿತರೆ, ಜೈ ಮಹಾಕಾಲ್, ಜೈ ಶನಿದೇವ್ ಮಹಾರಾಜ್. ನಿಮ್ಮೆಲ್ಲರಿಗೂ ನಿಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಏಕೆಂದರೆ ಏನಾಗಲಿದೆಯೋ ಅದಕ್ಕೆ ಜಗಳದಿಂದಲ್ಲ, ನಿಮ್ಮ ಯಶಸ್ಸಿನಿಂದ ಉತ್ತರಿಸಲಾಗುತ್ತದೆ. ಇಂದು ನಿಮ್ಮನ್ನು ನೋಡಿ ನಗುವವರು, ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶ್ನಿಸುವವರು ಮತ್ತು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವರು ನಾಳೆ ನಿಮ್ಮ ಯಶಸ್ಸಿನಿಂದ ಮೌನವಾಗಬಹುದು. ಮುಖಕ್ಕೆ ದೊಡ್ಡ ಹೊಡೆತ ಮುಂಬರುವ ಸಮಯದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು. ಯಾವುದೇ ಹಣ ಸಿಲುಕಿಕೊಂಡಿದ್ದರೆ ಅದು ಬಿಡುಗಡೆಯಾಗಬಹುದು. ನೀವು ಹೊಸ ಉದ್ಯೋಗ ಅಥವಾ ಅವಕಾಶವನ್ನು ಹುಡುಕುತ್ತಿದ್ದರೆ ಒಂದು ಮಾರ್ಗ ತೆರೆದುಕೊಳ್ಳಬಹುದು. ಇದು ಕೇವಲ ಕಾಯುವ ಸಮಯವಲ್ಲ, ಅವಕಾಶಗಳನ್ನು ಗುರುತಿಸುವ ಸಮಯ. ಗೌರವ ಮತ್ತು ಮನ್ನಣೆಯ ಕ್ಷೇತ್ರದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಗೋಚರಿಸುತ್ತದೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಅರ್ಥಮಾಡಿಕೊಳ್ಳದವರು ನಿಮ್ಮನ್ನು ಹೊಗಳಬಹುದು. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಮರ್ಥ್ಯಗಳನ್ನು ಒಪ್ಪಿಕೊಳ್ಳಬಹುದು. ಮತ್ತು ನೀವು ಎಂದಿಗೂ ಮುಂದುವರಿಯುವುದಿಲ್ಲ ಎಂದು ಭಾವಿಸಿದವರು ನಿಮ್ಮ ಯಶಸ್ಸಿನಿಂದ ಆಶ್ಚರ್ಯಚಕಿತರಾಗಬಹುದು. ಮೂರನೆಯ ಬದಲಾವಣೆ ಸಂಬಂಧಗಳಲ್ಲಿ ಗೋಚರಿಸುತ್ತದೆ. ಕೆಲವು ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯಬಹುದು. ಕೆಲವರು ನಿಮ್ಮ ಜೀವನಕ್ಕೆ ಮರಳಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ಹಿಂತಿರುಗುವ ಪ್ರತಿಯೊಬ್ಬರೂ ನಿಮಗೆ ಸೂಕ್ತರಲ್ಲ. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯಕ್ಕಿಂತ ಹೆಚ್ಚಾಗಿ ಬಳಸಿ. ಸ್ನೇಹಿತರೆ, ಈಗ ಬಹಳ ಮುಖ್ಯವಾದ ವಿಷಯ. ತಾಳ್ಮೆ ಫಲ ನೀಡಲು ಪ್ರಾರಂಭಿಸಿದಾಗ ಕೆಲವರು ನಿಮ್ಮ ಸಂತೋಷವನ್ನು ನೋಡಿ ಸಂತೋಷಪಡುವುದಿಲ್ಲ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಮತ್ತು ಮುಖ್ಯವಾಗಿ ನಿಮ್ಮ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬೇಡಿ. ಏಕೆಂದರೆ ದೇವರು ವಿನಮ್ರ ಜನರನ್ನು ಹೆಚ್ಚು ಪ್ರೀತಿಸುತ್ತಾನೆ. ಇಂದು ನಿರ್ಲಕ್ಷಿಸಿದರೆ ದುಬಾರಿಯಾಗಬಹುದಾದ ದಿನ ಬೆಳಿಗ್ಗೆಯಿಂದ ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾಗುತ್ತವೆ. ಇಲ್ಲಿಯವರೆಗೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಜನರು ನಿಮ್ಮ ಕೆಲಸ ಮತ್ತು ನಿಮ್ಮ ಮಾತುಗಳ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಹಿಂದೆ ಸ್ಥಗಿತಗೊಂಡ ಯೋಜನೆಯು ನೀವು ಎಂದಿಗೂ ನಿರೀಕ್ಷಿಸದ ವೇಗವನ್ನು ಪಡೆಯುತ್ತದೆ. ಸಂಪತ್ತು, ಗೌರವ ಮತ್ತು ಮನ್ನಣೆಗೆ ಸಂಬಂಧಿಸಿದ ಸುದ್ದಿಗಳು ಪ್ರೋತ್ಸಾಹದಾಯಕವಾಗಿರಬಹುದು. ಆದಾಗ್ಯೂ ಯಾರನ್ನಾದರೂ ಕುರುಡಾಗಿ ನಂಬುವುದು ಸಹ ಹಾನಿಕಾರಕವಾಗಬಹುದು. ಕುಟುಂಬದೊಳಗೆ ನಡೆಯುತ್ತಿರುವ ಕಾಳಜಿ ಕ್ರಮೇಣ ಕೊನೆಗೊಳ್ಳುವ ಲಕ್ಷಣಗಳಿವೆ. ನಿಮ್ಮ ಪ್ರಗತಿಯ ಬಗ್ಗೆ ನಿಮ್ಮ ವಿರೋಧಿಗಳು ಅಹಿತಕರವಾಗಿರುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಬಹಿರಂಗಪಡಿಸಬೇಡಿ. ಮಧ್ಯಾಹ್ನದ ನಂತರ ಅಂತಹ ಕೆಲವು ಕಾಕತಾಳೀಯ ಘಟನೆಗಳು ಸಂಭವಿಸುತ್ತವೆ. ಸಂಜೆಯ ಹೊತ್ತಿಗೆ ಒಂದು ಪ್ರಮುಖ ಆಸೆ ಈಡೇರುವ ಸುದ್ದಿ ನಿಮಗೆ ಬರಬಹುದು, ಅಥವಾ ಅದರ ಬಲವಾದ ಸೂಚನೆಗಳು ಹೊರಹೊಮ್ಮುತ್ತವೆ. ಒಟ್ಟಾರೆಯಾಗಿ ಸಮಯವು ನಿಮ್ಮ ಪರವಾಗಿರುವಂತೆ ತೋರುತ್ತದೆ. ಆತುರ ಮತ್ತು ಕೋಪವನ್ನು ತಪ್ಪಿಸಿ ಮತ್ತು ಅವಕಾಶವನ್ನು ಬಳಸಿಕೊಳ್ಳಿ. ಏಕೆಂದರೆ ಅದೃಷ್ಟ ಇಂದು ನಿಮ್ಮ ಬಾಗಿಲು ತಟ್ಟಲಿದೆ. ಮುಂಬರುವ ಸಮಯದ ಚಿಹ್ನೆಗಳು ಇನ್ನಷ್ಟು ಆಶ್ಚರ್ಯಕರವಾಗಿ ಕಾಣುತ್ತವೆ. ದೀರ್ಘಕಾಲದಿಂದ ತೊಂದರೆಗೀಡಾದ ಸಮಸ್ಯೆಯು ಇದ್ದಕ್ಕಿದ್ದಂತೆ ನೀವು ನಂಬದ ಪರಿಹಾರವನ್ನು ಬಹಿರಂಗಪಡಿಸುತ್ತದೆ. ಹಣ ಸ್ಥಗಿತಗೊಂಡ ಕೆಲಸ ಅಥವಾ ವರ್ಷಗಳಿಂದ ಸಿಲುಕಿಕೊಂಡಿರುವ ವೈಯಕ್ತಿಕ ಸಂಘರ್ಷಗಳು ಕ್ರಮೇಣ ನಿಮ್ಮ ಪರವಾಗಿ ಬದಲಾಗುತ್ತವೆ. ನಿಮ್ಮ ಯಶಸ್ಸನ್ನು ಪ್ರಶ್ನಿಸುತ್ತಿದ್ದವರು ನಿಮ್ಮ ಬದಲಾಗುತ್ತಿರುವ ಸಂದರ್ಭಗಳಿಗೆ ತಮ್ಮದೇ ಆದ ಉತ್ತರಗಳನ್ನು ಕಂಡುಕೊಳ್ಳುತ್ತಾರೆ. ಪ್ರಮುಖ ವ್ಯಕ್ತಿಯ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಒದಗಿಸುತ್ತದೆ. ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುವ ಜನರೊಂದಿಗೆ ಅದೃಷ್ಟವು ನಿಮ್ಮನ್ನು ಸಂಪರ್ಕಕ್ಕೆ ತರಬಹುದು. ಸಂತೋಷದ ಕುಟುಂಬ ವಾತಾವರಣದ ಚಿಹ್ನೆಗಳು ಇವೆ ಮತ್ತು ಕೆಲವು ಒಳ್ಳೆಯ ಸುದ್ದಿಗಳು ಮನೆಗೆ ಸಕಾರಾತ್ಮಕ ವಾತಾವರಣವನ್ನು ತರಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಈಗ ಗೋಚರಿಸುತ್ತವೆ. ಆದ್ದರಿಂದ ಮಧ್ಯದಲ್ಲಿ ಬಿಟ್ಟುಕೊಡುವ ತಪ್ಪನ್ನು ಮಾಡಬೇಡಿ. ಒಂದು ಘಟನೆ ಸಹ ಸಂಭವಿಸಬಹುದು. ಅದು ಮೊದಲಿಗೆ ಸಾಮಾನ್ಯವೆಂದು ತೋರುತ್ತದೆ, ಆದರೆ ಭವಿಷ್ಯದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ ಕನಸನ್ನು ನನಸಾಗಿಸುವ ಹಾದಿ ಈಗ ಎಂದಿಗಿಂತಲೂ ಬಲವಾಗಿ ಕಾಣುತ್ತಿದೆ. ಕಾಲಚಕ್ರಗಳು ವೇಗವಾಗಿ ತಿರುಗುತ್ತಿವೆ ಮತ್ತು ಸಂದರ್ಭಗಳು ನಿಮ್ಮ ಪರವಾಗಿ ಬದಲಾಗಲು ಸಿದ್ಧವಾಗುತ್ತಿವೆ. ನಿಮ್ಮ ಗುರಿಯತ್ತ ಗಮನಹರಿಸಿ, ಏಕೆಂದರೆ ಮುಂಬರುವ ಬದಲಾವಣೆಗಳು ನೀವು ಊಹಿಸಿದ್ದಕ್ಕಿಂತ ಹೆಚ್ಚಾಗಿರಬಹುದು ಮತ್ತು ಅನೇಕ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಮುಂಬರುವ ಸಮಯವು ಪ್ರತಿಯೊಂದು ಸಂಬಂಧವೂ ಅದೃಷ್ಟದಿಂದಲ್ಲ, ನಂಬಿಕೆ ಮತ್ತು ಸತ್ಯದಿಂದ ಬಲಗೊಳ್ಳುತ್ತದೆ ಎಂದು ನಿಮಗೆ ಅರಿವಾಗುತ್ತದೆ. ನಿಮ್ಮನ್ನು ಪೂರ್ಣ ಹೃದಯದಿಂದ ಬೆಂಬಲಿಸಿದವರೊಂದಿಗಿನ ನಿಮ್ಮ ಸಂಪರ್ಕವು ಗಾಢವಾಗುತ್ತದೆ. ದೀರ್ಘಕಾಲದವರೆಗೆ ನಿಗ್ರಹಿಸಲ್ಪಟ್ಟ ಕೆಲವು ವಿಷಯಗಳು ಈಗ ಹೊರಹೊಮ್ಮಬಹುದು. ಸಂಬಂಧಗಳಿಗೆ ಹೊಸ ಸರಳತೆಯನ್ನು ತರಬಹುದು. ನೀವು ಹತ್ತಿರದ ವ್ಯಕ್ತಿಯಿಂದ ದೂರವಿದ್ದರೆ ಸಮಯವು ಕ್ರಮೇಣ ಆ ಅಂತರವನ್ನು ಕಡಿಮೆ ಮಾಡುತ್ತದೆ. ಪ್ರೀತಿಯ ವಿಷಯಗಳಲ್ಲಿ ಹೃದಯವು ಮೊದಲಿಗಿಂತ ಹೆಚ್ಚು ಭಾವನಾತ್ಮಕವಾಗಿರಬಹುದು ಮತ್ತು ಸಣ್ಣ ವಿಷಯಗಳು ಸಹ ಹೃದಯವನ್ನು ಸ್ಪರ್ಶಿಸಬಹುದು. ಒಂದೇ ಮಾತು ಅಥವಾ ಭೇಟಿಯು ಇಡೀ ದಿನವನ್ನು ವಿಶೇಷವಾಗಿಸಬಹುದು. ದೀರ್ಘಕಾಲ ಒಂಟಿತನ ಅನುಭವಿಸಿದವರು ಈಗ ತಮ್ಮ ಭಾವನೆಗಳನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವ ವ್ಯಕ್ತಿಯನ್ನು ಕಂಡುಕೊಳ್ಳಬಹುದು. ಈ ಸಮಯವು ಸ್ನೇಹ ಮತ್ತು ಒಡನಾಟದ ಬಗ್ಗೆ ನಿಮಗೆ ಬಹಳಷ್ಟು ಕಲಿಸಲಿದೆ. ಕೆಲವು ಸ್ನೇಹಿತರು ಪ್ರತಿ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತಾರೆ
ಮತ್ತು ಭವಿಷ್ಯದಲ್ಲಿ ಅವರು ನಿಮ್ಮ ಶಕ್ತಿಯಾಗುತ್ತಾರೆ. ಕೆಲವು ಜನರು ಮೇಲ್ನೋಟಕ್ಕೆ ಸ್ನೇಹಪರರಾಗಿ ಕಾಣಿಸಬಹುದು, ಆದರೆ ನಿಮ್ಮ ಬೆನ್ನ ಹಿಂದೆ ಅವರು ನಿಮ್ಮ ಮಾತುಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಕುರುಡಾಗಿ ನಂಬುವುದು ಬುದ್ಧಿವಂತವಲ್ಲ. ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದಾದ ಹೊಸ ಉದ್ಯಮ ಅಥವಾ ಯೋಜನೆಯನ್ನು ಪ್ರಾರಂಭಿಸುವುದನ್ನು ನೀವು ಪರಿಗಣಿಸಬಹುದು. ಈ ಸಮಯವು ನಿಮ್ಮನ್ನು ಭಾವನಾತ್ಮಕವಾಗಿ ಬಲಶಾಲಿಗಳನ್ನಾಗಿ ಮಾಡುತ್ತದೆ. ನಿಮ್ಮನ್ನು ಒಡೆಯುತ್ತಿದ್ದ ವಿಷಯಗಳು ಈಗ ಆ ಸಂದರ್ಭಗಳನ್ನು ಬಲದಿಂದ ಎದುರಿಸುವಂತೆ ಮಾಡುತ್ತದೆ. ಕ್ರಮೇಣ ನಿಮ್ಮ ಜೀವನದಲ್ಲಿ ಜನರು ನಿಮ್ಮ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುವ ಪರಿಸ್ಥಿತಿ ಉದ್ಭವಿಸುತ್ತದೆ. ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದವರು ಈಗ ನಿಮ್ಮತ್ತ ಗಮನ ಹರಿಸಲು ಪ್ರಾರಂಭಿಸುತ್ತಾರೆ. ಪ್ರೀತಿ, ಸ್ನೇಹ, ಕುಟುಂಬ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಸಂಕೀರ್ಣತೆಗಳು ಕ್ರಮೇಣ ಪರಿಹಾರವಾಗುತ್ತವೆ. ನಿಮ್ಮ ಹೃದಯವು ದುರ್ಬಲಗೊಳ್ಳಲು ಬಿಡಬೇಡಿ, ಏಕೆಂದರೆ ಮುಂಬರುವ ಸಮಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬಹುದು. ಅದು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಪ್ರಪಂಚ ಎರಡನ್ನೂ ಪರಿವರ್ತಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ವೇಗ ಕ್ರಮೇಣ ಬದಲಾಗುತ್ತದೆ ಮತ್ತು ಹಿಂದೆ ನಿಮ್ಮ ವಿರುದ್ಧವಾಗಿದ್ದ ವಿಷಯಗಳು ಈಗ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಬಹುದು. ಸ್ನೇಹ ಮತ್ತು ಒಡನಾಟದ ಬಗ್ಗೆ ಮಾತನಾಡುತ್ತಾ, ಈಗ ನೀವು ನಿಜವಾಗಿಯೂ ನಿಮ್ಮ ಸ್ವಂತವರು ಮತ್ತು ಸಮಯ ಕಳೆಯಲು ಮಾತ್ರ ನಿಮ್ಮೊಂದಿಗೆ ಯಾರು ಇದ್ದಾರೆ ಎಂಬುದನ್ನು ನಿಧಾನವಾಗಿ ಅರ್ಥಮಾಡಿಕೊಳ್ಳುವಿರಿ. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತವರು ಭವಿಷ್ಯದಲ್ಲಿ ನಿಮ್ಮ ಪ್ರಬಲ ಮಿತ್ರರಾಗುತ್ತಾರೆ. ಸ್ನೇಹಿತರೊಂದಿಗೆ ವಿಶೇಷ ಯೋಜನೆ, ಸಣ್ಣ ಪ್ರವಾಸ ಅಥವಾ ಬಹುನಿರೀಕ್ಷಿತ ಸಭೆ ಸಂತೋಷವನ್ನು ತರಬಹುದು. ಕೆಲವರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಬುದ್ಧಿವಂತವಲ್ಲ. ಸಮಯವು ಜನರ ನಿಜವಾದ ಉದ್ದೇಶಗಳನ್ನು ಗುರುತಿಸಲು ನಿಮಗೆ ಕಲಿಸುತ್ತದೆ ಮತ್ತು ಇದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಕೆಲಸ ಮತ್ತು ಭವಿಷ್ಯದ ಬಗ್ಗೆ ನಿಮ್ಮ ಸಾಮರ್ಥ್ಯಗಳು ಸ್ಪಷ್ಟವಾಗಿ ಗೋಚರಿಸುವ ಅವಕಾಶಗಳು ಕ್ರಮೇಣ ಉದ್ಭವಿಸುತ್ತವೆ. ಫಲಿತಾಂಶಗಳಿಲ್ಲದ ದೀರ್ಘಕಾಲೀನ ಪ್ರಯತ್ನಗಳು ಈಗ ಫಲ ನೀಡಲು ಪ್ರಾರಂಭಿಸಬಹುದು. ನೀವು ಹೊಸ ಉದ್ಯಮ, ವ್ಯವಹಾರ ಅಥವಾ ಹೊಸ ಆರಂಭವನ್ನು ಪರಿಗಣಿಸುತ್ತಿದ್ದರೆ ಸಮಯವು ಕ್ರಮೇಣ ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ತೋರುತ್ತದೆ. ಆರಂಭದಲ್ಲಿ ಕೆಲವು ಅಡೆತಡೆಗಳು ಇದ್ದರೂ ಬಿಟ್ಟುಕೊಡುವುದು ಸರಿಯಾದ ಕೆಲಸವಲ್ಲ. ಭವಿಷ್ಯದಲ್ಲಿ ನೀವು ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ನೀವು ನಿಮ್ಮ ಸ್ವಂತ ಸಾಮರ್ಥ್ಯಗಳನ್ನು ಕಡಿಮೆ ಅಂದಾಜು ಮಾಡುತ್ತೀರಿ, ಆದರೆ ವಿಧಿ ನಿಮ್ಮನ್ನು ಅದಕ್ಕಿಂತಲೂ ಹೆಚ್ಚು ದೂರ ಕೊಂಡೊಯ್ಯಲು ತಯಾರಿ ನಡೆಸುತ್ತಿದೆ. ಭಾವನಾತ್ಮಕವಾಗಿ ಈ ಸಮಯವು ನಿಮಗೆ ಬಹಳಷ್ಟು ಕಲಿಸುತ್ತದೆ. ಅಂತಹ ಕೆಲವು ಘಟನೆಗಳು ಸಂಭವಿಸಬಹುದು. ಅದು ನಿಮ್ಮನ್ನು ಒಳಗಿನಿಂದ ಬದಲಾಯಿಸುತ್ತದೆ ಮತ್ತು ಜೀವನದ ಬಗೆಗಿನ ನಿಮ್ಮ ದೃಷ್ಟಿಕೋನವು ಮೊದಲಿಗಿಂತ ಭಿನ್ನವಾಗಿರುತ್ತದೆ. ನಿಮ್ಮನ್ನು ಕಾಡುತ್ತಿದ್ದ ವಿಷಯಗಳ ಬಗ್ಗೆ ನೀವು ಶಾಂತವಾಗಿರಲು ಕಲಿಯುವಿರಿ. ಕ್ರಮೇಣ ನಿಮ್ಮ ಮನಸ್ಸಿನಲ್ಲಿ ವಿಭಿನ್ನ ರೀತಿಯ ಶಾಂತತೆ ಬೆಳೆಯುತ್ತದೆ ಮತ್ತು ಎಲ್ಲವನ್ನೂ ತಕ್ಷಣವೇ ಸಾಧಿಸಬೇಕಾಗಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುವಿರಿ. ಸರಿಯಾದ ಸಮಯ ಬಂದಾಗ ಜೀವನವು ತನ್ನದೇ ಆದ ಮಾರ್ಗವನ್ನು ತೆರೆಯುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಕ್ರಮೇಣ ಬದಲಾವಣೆಯನ್ನು ಸೂಚಿಸುತ್ತದೆ. ದೀರ್ಘಕಾಲದವರೆಗೆ ನಿಮ್ಮನ್ನು ಕಾಡುತ್ತಿರುವ ವಿಷಯಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಹಗುರವಾಗಿರುತ್ತದೆ. ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿರುವ ಯೋಜನೆಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯಬಹುದು. ಭವಿಷ್ಯದ ಬಗ್ಗೆ ನಿಮಗೆ ಭರವಸೆ ನೀಡುವ ಸುದ್ದಿ ಅಥವಾ ಸಂಭಾಷಣೆಯನ್ನು ನೀವು ಸ್ವೀಕರಿಸಬಹುದು. ನಿಮ್ಮ ಸುತ್ತಲಿನ ಕೆಲವು ಜನರು ನಿಮ್ಮ ಪ್ರಗತಿಯಿಂದ ಆಶ್ಚರ್ಯಚಕಿತರಾಗುತ್ತಾರೆ, ಏಕೆಂದರೆ ಈಗ ಪ್ರಾರಂಭವಾಗುವ ಬದಲಾವಣೆಗಳು ಕ್ರಮೇಣ ನಿಮ್ಮ ಸಂಪೂರ್ಣ ಪರಿಸ್ಥಿತಿಯನ್ನು ಪರಿವರ್ತಿಸಬಹುದು. ನಿಮ್ಮ ಆರ್ಥಿಕ ಉದ್ವಿಗ್ನತೆಗಳು ಕಡಿಮೆಯಾಗುತ್ತವೆ ಮತ್ತು ಹಿಂದೆ ಸ್ಥಗಿತಗೊಂಡ ಯೋಜನೆಯಿಂದ ಲಾಭದ ಲಕ್ಷಣಗಳು ಕಂಡುಬರುತ್ತವೆ. ಹಿಂದೆ ನೀವು ಶ್ರಮಿಸಿದ್ದ ಜನರು ಪ್ರತಿಯಾಗಿ ನಿರಾಶೆಗೊಳಿಸಿದರು. ಈಗ ಆ ಜನರು ನಿಮ್ಮ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಕುಟುಂಬ ಮತ್ತು ನಿಕಟ ಸಂಬಂಧಗಳಲ್ಲಿನ ಅಂತರವು ಕಡಿಮೆಯಾಗಬಹುದು ಮತ್ತು ಪ್ರೀತಿಪಾತ್ರರ ಬೆಂಬಲವು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ನೀವು ವಿಶ್ವಾಸ ಹೊಂದಿರಬೇಕು, ಏಕೆಂದರೆ ಅದೃಷ್ಟವು ನಿಮ್ಮ ಪರವಾಗಿ ಕ್ರಮೇಣ ಬಲಗೊಳ್ಳುತ್ತಿರುವಂತೆ ತೋರುತ್ತಿದೆ. ಕೆಲವರು ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡಬಹುದು, ಆದ್ದರಿಂದ ಎಲ್ಲವನ್ನೂ ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ. ಕೆಲಸ, ಅಧ್ಯಯನ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ಯೋಜನೆಗಳನ್ನು ಪರಿಗಣಿಸಲು ಇದು ಸರಿಯಾದ ಸಮಯ. ನೀವು ಬಹಳ ಸಮಯದಿಂದ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಈಗ ಕ್ರಮೇಣ ತೆರೆದುಕೊಳ್ಳಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಮಾತುಗಳನ್ನು ಮೊದಲಿಗಿಂತ ಹೆಚ್ಚು ಗೌರವಿಸುತ್ತಾರೆ. ಒಂದು ಕಾಲದಲ್ಲಿ ನಿಮ್ಮನ್ನು ದುರ್ಬಲ ಎಂದು ಪರಿಗಣಿಸಿದ್ದವರು ಈಗ ನಿಮ್ಮ ಶಕ್ತಿಯನ್ನು ನೋಡುತ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ಅಲ್ಲಿ ಸಂದರ್ಭಗಳು ನಿಮ್ಮ ಪರವಾಗಿ ಬದಲಾಗುತ್ತಿರುವಂತೆ ಕಾಣುತ್ತದೆ. ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಗುರಿಗಳ ಮೇಲೆ ಗಮನವನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಮುಂಬರುವ ಸಮಯವು ನಿಮಗೆ ಮೊದಲಿಗಿಂತ ಹೆಚ್ಚಿನ ಗೌರವ, ಪರಿಹಾರ ಮತ್ತು ಮನಸ್ಸಿನ ಶಾಂತಿಯನ್ನು ತರಬಹುದು. ಇದಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಕನಸು ಕಂಡಿದ್ದ ಕೆಲವು ಬದಲಾವಣೆಗಳನ್ನು ನೀವು ನೋಡುತ್ತೀರಿ, ಆದರೆ ಈಗ ಅವು ನಿಧಾನವಾಗಿ ವಾಸ್ತವವಾಗಬಹುದು. ಹಳೆಯ ಈಡೇರದ ಕನಸನ್ನು ನನಸಾಗಿಸಲು ನಿಮಗೆ ಅವಕಾಶ ಸಿಗಬಹುದು ಮತ್ತು ಸ್ಥಗಿತಗೊಂಡ ಯೋಜನೆಗಳು ಪುನರಾರಂಭಗೊಳ್ಳಬಹುದು. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇರುವ ಭಯ ಅಥವಾ ಅಭದ್ರತೆ ಈಗ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ, ವಿಶೇಷ ವ್ಯಕ್ತಿಯೊಂದಿಗಿನ
ಹಠಾತ್ ಭೇಟಿ ಅಥವಾ ಸಂಭಾಷಣೆಯು ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ವಿಳಂಬವಾಗಬಹುದು, ಆದರೆ ಈ ಬಾರಿ ಅವುಗಳ ಪ್ರಭಾವ ದೀರ್ಘಕಾಲೀನವಾಗಿರುತ್ತದೆ. ನಿಮ್ಮ ನಂಬಿಕೆಗೆ ದ್ರೋಹ ಬಗೆದವರಿಂದ ದೂರವಿರುವುದು ಉತ್ತಮ, ಏಕೆಂದರೆ ನಿಮ್ಮ ಶಕ್ತಿಯು ಈಗ ಸರಿಯಾದ ದಿಕ್ಕಿನಲ್ಲಿ ಹರಿಯುತ್ತದೆ. ಮನೆಯಲ್ಲಿನ ವಾತಾವರಣವು ಮೊದಲಿಗಿಂತ ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ ಮತ್ತು ಕೆಲವು ಒಳ್ಳೆಯ ಸುದ್ದಿಗಳು ವಾತಾವರಣವನ್ನು ಸಂತೋಷದಿಂದ ತುಂಬಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ ಮತ್ತು ವೆಚ್ಚಗಳು ನಿಯಂತ್ರಿಸಲ್ಪಡಲು ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಶ್ರೀ ಕೃಷ್ಣ ಜ್ಯೋತಿಷ್ಯಾಲಯ, ಉಡುಪಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ದೈವಜ್ಞ ಶ್ರೀ ವಿದ್ಯಾತೀರ್ಥ ಪ್ರಸನ್ನ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀಕೃಷ್ಣ ದೈವಿಕ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ನೀವು ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ವಶೀಕರಣ, ಗಂಡ ಹೆಂಡತಿ ಕಲಹ, ಗಂಡ ಹೆಂಡತಿಯ ಅನೈತಿಕ ಸಂಬಂಧ ಬಿಡಿಸಲು, ಅತ್ತೆ ಸೊಸೆ ಕಲಹ, ವ್ಯಾಪಾರ, ವ್ಯವಹಾರ, ಹಣಕಾಸು, ಮದುವೆ, ಸಂತಾನ, ಶತ್ರುಕಾಟ, ಇನ್ನೂ ಮುಂತಾದ ಸಮಸ್ಯೆಗಳಿಗೆ ಬಲಿಷ್ಠ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ಸಂಖ್ಯೆ 9907535555. ಆರಂಭವಾಗುತ್ತದೆ. ನೀವು ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ. ಅದು ಜನರನ್ನು ನಿಮ್ಮತ್ತ ಆಕರ್ಷಿಸುತ್ತದೆ. ಮುಂಬರುವ ದಿನಗಳಲ್ಲಿ ನೀವು ಮೊದಲಿಗೆ ಕಷ್ಟಕರವೆಂದು ತೋರುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು, ಆದರೆ ದೀರ್ಘಾವಧಿಯಲ್ಲಿ ಉತ್ತಮವೆಂದು ಸಾಬೀತುಪಡಿಸುತ್ತದೆ. ಸಮಯಗಳು ಖಂಡಿತವಾಗಿಯೂ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿವೆ, ಆದರೆ ಸಂದರ್ಭಗಳು ಈಗ ಬದಲಾಗಲು ಸಿದ್ಧವಾಗಿವೆ. ಇಲ್ಲಿಯವರೆಗೆ ದೂರವಿದ್ದಂತೆ ತೋರುತ್ತಿದ್ದ ವಿಷಯಗಳು ಕ್ರಮೇಣ ಹತ್ತಿರ ಬರುತ್ತವೆ ಮತ್ತು ನೀವು ಜೀವನದಲ್ಲಿ ಹೊಸ ಆರಂಭವನ್ನು ಅನುಭವಿಸುವಿರಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಗಳಲ್ಲಿಯೂ ಸಹ ಸಮಯವು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತಿರುವಂತೆ ತೋರುತ್ತದೆ. ನೀವು ಹೃದಯದಿಂದ ಸಂಪರ್ಕವನ್ನು ಅನುಭವಿಸುವ ವ್ಯಕ್ತಿಯೊಂದಿಗಿನ ಸಂಬಂಧದಲ್ಲಿ ಹೆಚ್ಚಿನ ತಿಳುವಳಿಕೆ ಮತ್ತು ನಿಕಟತೆ ಇರಬಹುದು. ಯಾವುದೇ ಅಂತರ ಅಥವಾ ತಪ್ಪು ತಿಳುವಳಿಕೆ ಇದ್ದರೆ ಸಂವಹನ ಮೂಲಕ ವಿಷಯಗಳು ಸುಧಾರಿಸುವ ಲಕ್ಷಣಗಳು ಕಂಡುಬರುತ್ತವೆ. ಕೆಲವರು ಇದ್ದಕ್ಕಿದ್ದಂತೆ ಭವಿಷ್ಯದಲ್ಲಿ ಬಹಳ ಮುಖ್ಯ ಎಂದು ಸಾಬೀತುಪಡಿಸುವ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು. ನಿಮ್ಮ ಭಾವನೆಗಳನ್ನು ದೀರ್ಘಕಾಲದವರೆಗೆ ಮರೆಮಾಡುವುದು ಅಗಾಧವಾಗಬಹುದು. ಆದ್ದರಿಂದ ಸರಿಯಾದ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಬುದ್ಧಿವಂತವಾಗಿರುತ್ತದೆ. ಸ್ನೇಹದಲ್ಲಿ ನೀವು ಈಗ ನಿಜವಾದ ಮತ್ತು ನಕಲಿ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೋಡುತ್ತೀರಿ. ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಂತ ಸ್ನೇಹಿತರು ಭವಿಷ್ಯದಲ್ಲಿ ನಿಮ್ಮ ಬಲವಾದ ಬೆಂಬಲವಾಗಿ ಉಳಿಯುತ್ತಾರೆ. ಆದಾಗ್ಯೂ ಕೆಲವರು ಸ್ವಾರ್ಥಿ ಕಾರಣಗಳಿಗಾಗಿ ಮಾತ್ರ ಹತ್ತಿರವಾಗಲು ಪ್ರಯತ್ನಿಸಬಹುದು. ಮುಂಬರುವ ದಿನಗಳಲ್ಲಿ ಸ್ನೇಹಿತರೊಂದಿಗೆ ಸ್ಮರಣೀಯ ಕ್ಷಣ ಅಥವಾ ಸಣ್ಣ ಪ್ರವಾಸವು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರಬಹುದು. ಹಳೆಯ ಸ್ನೇಹಿತನೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವ ಸೂಚನೆಗಳು ಇವೆ. ಇದು ಹಳೆಯ ನೆನಪುಗಳನ್ನು ಪುನರುಜ್ಜೀವನಗೊಳಿಸುತ್ತದೆ. ಈ ಸಮಯದಲ್ಲಿ ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ, ಏಕೆಂದರೆ ಆತುರ ಅಥವಾ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೂರವನ್ನು ಹೆಚ್ಚಿಸಬಹುದು. ಒಟ್ಟಾರೆಯಾಗಿ ಮುಂಬರುವ ಸಮಯವು ನಿಮ್ಮನ್ನು ಭಾವನಾತ್ಮಕವಾಗಿ ಎಂದಿಗಿಂತಲೂ ಬಲಶಾಲಿಯನ್ನಾಗಿ ಮಾಡುತ್ತದೆ. ಇಲ್ಲಿ ಪ್ರೀತಿ, ವಾತ್ಸಲ್ಯ ಮತ್ತು ಪ್ರೀತಿಪಾತ್ರರ ಬೆಂಬಲವು ಕ್ರಮೇಣ ನಿಮ್ಮ ಜೀವನಕ್ಕೆ ಶಾಂತಿಯನ್ನು ತರುತ್ತದೆ. ಇದಲ್ಲದೆ ಮತ್ತೊಂದು ಪ್ರಮುಖ ಅಂಶವು ನಿಮಗಾಗಿ ಇರುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಮೊದಲಿಗೆ ಕಷ್ಟಕರವೆಂದು ತೋರುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಬಹುದು, ಆದರೆ ಆ ನಿರ್ಧಾರವು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಆದ್ದರಿಂದ ಯಾವುದಕ್ಕೂ ಆತುರಪಡಬೇಡಿ. ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ ಮತ್ತು ಅನುಭವಿ ಜನರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಮಾರ್ಗಗಳನ್ನು ಮುಂಚಿತವಾಗಿ ಸಿದ್ಧಪಡಿಸುತ್ತಾನೆ, ಆದರೆ ಅವುಗಳನ್ನು ಗುರುತಿಸಲು ತಾಳ್ಮೆ ಮತ್ತು ನಂಬಿಕೆಯ ಅಗತ್ಯವಿರುತ್ತದೆ. ಸ್ವಲ್ಪ ಸಮಯದವರೆಗೆ ನಿಮ್ಮ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ನೀಡುತ್ತಿಲ್ಲ ಎಂದು ನೀವು ಭಾವಿಸಿದರೆ ಈ ಪರಿಸ್ಥಿತಿ ಕ್ರಮೇಣ ಬದಲಾಗುತ್ತದೆ. ಅದೃಷ್ಟದ ಮುಚ್ಚಿದ ಬಾಗಿಲುಗಳು ತೆರೆಯಲು ಪ್ರಾರಂಭವಾಗುತ್ತದೆ ಮತ್ತು ನೀವು ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶಗಳನ್ನು ನೀವು ಕಾಣಬಹುದು. ಕುಟುಂಬದ ಸದಸ್ಯರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿನ ವಾತಾವರಣವು ಮೊದಲಿಗಿಂತ ಹೆಚ್ಚು ಶಾಂತಿಯುತ ಮತ್ತು ಆಹ್ಲಾದಕರವಾಗಿರುತ್ತದೆ. ನೀವು ದೀರ್ಘಕಾಲದಿಂದ ಪ್ರೀತಿಪಾತ್ರರಿಂದ ದೂರವಾಗಿದ್ದರೆ ನೀವು ಮತ್ತೆ ಸಂವಹನ ನಡೆಸಲು ಪ್ರಾರಂಭಿಸುವ ಸಾಧ್ಯತೆ ಇದೆ. ಹಳೆಯ ದ್ವೇಷಗಳನ್ನು ಮರೆತು ಹೊಸ ಸಂಬಂಧಗಳನ್ನು ಪ್ರಾರಂಭಿಸುವ ಸಮಯ ಇದು. ನೀವು ಸಕಾರಾತ್ಮಕ ಚಿಂತನೆಯೊಂದಿಗೆ ಹೆಚ್ಚು ಮುಂದೆ ಸಾಗಿದಷ್ಟು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ವೇಗವಾಗಿ ನೋಡುತ್ತೀರಿ. ನೆನಪಿಡಿ, ಪ್ರತಿ ಕರಾಳ ರಾತ್ರಿಯ ನಂತರ ಹೊಸ ಉದಯ ಬರುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಈ ಕಷ್ಟಕರ ಅವಧಿಯು ಕೊನೆಗೊಳ್ಳುತ್ತಿದೆ. ದೇವರ ಕೃಪೆ ಮತ್ತು ನಿಮ್ಮ ಕಾರ್ಯಗಳು ಒಟ್ಟಾಗಿ ನೀವು ಊಹಿಸಿದ ಎತ್ತರಕ್ಕೆ ನಿಮ್ಮನ್ನು ಕೊಂಡೊಯ್ಯಬಹುದು. ಆದ್ದರಿಂದ ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ನಿಮ್ಮ ಗುರಿಗಳನ್ನು ಬಿಟ್ಟುಕೊಡಬೇಡಿ ಮತ್ತು ಪ್ರತಿದಿನ ಹೊಸ ಭರವಸೆಯೊಂದಿಗೆ ಮುಂದುವರಿಯಿರಿ. ನೀವು ಈ ಸಂದೇಶವನ್ನು ನಿಜವಾದ ಹೃದಯದಿಂದ ಆಲಿಸಿದ್ದರೆ ಮತ್ತು ಮಹಾದೇವನ ಆಶೀರ್ವಾದಗಳು ನಿಮ್ಮ ಮೇಲೆ ಉಳಿದಿವೆ ಎಂದು ಭಾವಿಸಿದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಭಗವಾನ್ ಭೋಲೆನಾಥ್ ನಿಮಗೆ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಅಪಾರ ಯಶಸ್ಸನ್ನು ನೀಡಲಿ. ಓಂ ನಮಃ ಶಿವಾಯ.